ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮೀಯ ಮಿತ್ರರಿಗೆ ಬೆಳಗಿನ ಸ್ವಾಗತ. ಎಸ್.ಎಸ್.ಎಂ. ಮೈಸೂರು ನಡೆಸುವಂತಹ ಧ್ಯಾನ ಮತ್ತು ಸತ್ಸಂಗಕ್ಕೆ ಎಲ್ಲರಿಗೂ ಸ್ವಾಗತ. ಆತ್ಮೀಯ ಮಿತ್ರರೇ, ನನ್ನ ಹೆಸರು ವಿರೂಪಾಕ್ಷಪ್ಪ ಅಂತ. ಗೌರಿಬಿದನೂರಲ್ಲಿ ಧ್ಯಾನ ಸಾಧನೆ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಧ್ಯಾನ ಬೋಧನೆಯ ಕಾರ್ಯದಲ್ಲಿ ಕೂಡ ಆಗಾಗ ತೊಡಗಿಕೊಳ್ತೇವೆ. ಈ ದಿನದ ಸತ್ಸಂಗದಲ್ಲಿ ನಾವು ಸಪ್ತ ಭೂಮಿಕೆಗಳು ಅಂದ್ರೆ ಒಬ್ಬ ಸಾಧಕ ಅನುಸರಿಸುವಂತಹ 7 ಹಂತಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಸಪ್ತ ಭೂಮಿಕೆಗಳು ಅಥವಾ ಸಪ್ತ ಸ್ಥಿತಿಗಳು ಒಬ್ಬ ಸಾಧಕನ, ಸಿದ್ಧನ, ಬುದ್ಧನ ಜೀವನದಲ್ಲಿ ತುಂಬಾ ಅವಶ್ಯಕವಾದಂಥವು. ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಆತ್ಮಜ್ಞಾನವನ್ನು ಪಡೆಯುವಂತಹ ಪ್ರತಿಯೊಬ್ಬ ವ್ಯಕ್ತಿ ಆ ಹಂತಗಳನ್ನ ಅನುಸರಿಸಲೇಬೇಕು, ಆ ಹಂತಗಳನ್ನ ದಾಟಲೇಬೇಕು. ಅವು ಅವರ ಜೀವನಕ್ಕೆ ಅತಿ ಅವಶ್ಯಕ. ಆಗ ಮಾತ್ರ ಅಲ್ಲಿ ಪರಿಪೂರ್ಣತೆಯನ್ನ ಹೊಂದಬಲ್ಲ. ಅಂತ ಸಪ್ತ ಭೂಮಿಕೆಗಳ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಸಪ್ತ ಭೂಮಿಕೆಗಳು ಅಥವಾ ಸಪ್ತ ಹಂತಗಳು, ಮೊದಲನೇದು ಯಾವುದು ಅಂತ ಹೇಳಿದ್ರೆ ಶುಭೇಚ್ಛೆ ಅಥವಾ ಶುಭವಾದ ಆಕಾಂಕ್ಷೆ. ಶುಭ ಆಕಾಂಕ್ಷೆ ಅಂದ್ರೆ ಒಳ್ಳೆಯದಾದಂತಹ ಇಚ್ಛೆಯನ್ನ ಹೊಂದಿರುವುದು. ಒಳ್ಳೆಯದಾದಂತಹ ಇಚ್ಛೆ ಅದು ಪರಮೋತ್ಕೃಷ್ಟ ಇಚ್ಛೆ, ಅದು ಜೀವನದ ಲಕ್ಷ್ಯ, ಜೀವನದ ಅಂತಿಮ ಗುರಿ ಕೂಡ ಆಗಿರಬೇಕು. ಅಂತ ಗುರಿಯ ಕಡೆ, ಇಚ್ಛೆಯ ಕಡೆ ಸಾಗುವಂತಹ ತುಡಿತ ನಿರಂತರವಾಗಿ ಇರಬೇಕು. ಅದಕ್ಕೋಸ್ಕರ ಒಬ್ಬ ಆಧ್ಯಾತ್ಮಿಕ ಸಾಧಕ ತನ್ನ ಆಧ್ಯಾತ್ಮಿಕವಾದಂತಹ ಪರಮೋನ್ನತ ಹಂಬಲವನ್ನ ಹೊಂದಿರ್ತಕ್ಕಂಥದ್ದೇ ಶುಭ ಇಚ್ಛೆ. ಅಂದ್ರೆ ಪ್ರತಿಯೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಪ್ರತಿಯೊಬ್ಬ ಆಧ್ಯಾತ್ಮಿಕ ಜ್ಞಾನಿ ಇಟ್ಟುಕೊಂಡಿರ್ತಕ್ಕಂಥ ಪರಮ ಗುರಿ, ಪರಮ ಇಚ್ಛೆ ಏನು ಅಂತ ಹೇಳಿದ್ರೆ ಆತ್ಮಜ್ಞಾನಿಯಾಗಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು, ಪರಮಾತ್ಮನ ಸ್ಥಿತಿಯನ್ನು ತಲುಪಬೇಕು, ಮುಕ್ತಿಯನ್ನು ಹೊಂದಬೇಕು, ನಿರ್ವಾಣ ಹೊಂದಬೇಕು, ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕು, ಬುದ್ಧನಾಗಬೇಕು ಅನ್ನುವಂತಹ ಪರಮ ಇಚ್ಛೆಯನ್ನ ಹೊಂದಿರುತ್ತಾನೆ. ಅಂತಹ ಪರಮ ಇಚ್ಛೆಯ ಕಡೆಗೆ ಅವನ ಗಮನ ಸದಾ ಇರುತ್ತದೆ. ಅದನ್ನೇ ನಾವೇನಂತೀವಿ ಶುಭ ಇಚ್ಛೆ ಅಥವಾ ಪರಮ ಹಂಬಲ ಅನ್ನುವಂಥದ್ದು. ಅಂದ್ರೆ ಅವನ ಕೋರಿಕೆ ಏನು, ಅವನ ಆಕಾಂಕ್ಷೆ ಏನು ಅಂತ ಹೇಳಿದ್ರೆ ಜ್ಞಾನವಂತನಾಗಬೇಕು, ಜ್ಞಾನದ ಪರಾಕಾಷ್ಠೆಯನ್ನು ಮುಟ್ಟಬೇಕು ಅನ್ನುವಂಥದ್ದು. ಆ ಗುರಿಯ ಕಡೆ ಸದಾ ಪ್ರಯತ್ನ ಇರುತ್ತದೆ. ಅದರ ಮಧ್ಯ ಯಾವುದೇ ಕಷ್ಟಗಳು ಬಂದರೂ, ಯಾವುದೇ ತೊಂದರೆಗಳು ಎದುರಾದರೂ, ಎಂಥ ಸ್ಥಿತಿಗಳು ಬಂದರೂ ಅವುಗಳ ಕಡೆ ಗಮನ ಹರಿಸದೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ತನ್ನ ಗುರಿಯ ಕಡೆಗೆ ಸಾಗುವಂತಹ ಛಲ ಇರುತ್ತದೆ. ಹಾಗಾಗಿ ಅವರು ಸದಾ ಆತ್ಮಜ್ಞಾನದ ವಿಷಯದಲ್ಲಿಯೇ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಆತ್ಮಜ್ಞಾನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಆತ್ಮಜ್ಞಾನವನ್ನೇ ಕೇಳ್ತಾರೆ, ಆತ್ಮಜ್ಞಾನವನ್ನೇ ಬೋಧನೆ ಮಾಡ್ತಾರೆ, ಆತ್ಮಜ್ಞಾನದ ಆಚರಣೆಯಲ್ಲಿಯೇ ಇರುತ್ತಾರೆ. ಅಂತಹ ಆತ್ಮಜ್ಞಾನ ಜೀವನ ಪೂರ್ತಿ ಸಾಧಿಸುವಂತಹ ಹಂಬಲವಾಗಿ ಇರುತ್ತದೆ. ಆದ್ದರಿಂದ ಆ ಒಂದು ಆತ್ಮಜ್ಞಾನದ ದೃಷ್ಟಿಯ ಕಡೆ ನಾವು ಹೆಚ್ಚು ಗಮನ ಹರಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾವುದನ್ನ ಕಲಿತರೆ ಏನನ್ನ ಕಲಿಯಬೇಕಾಗಿಲ್ಲವೋ ಎಲ್ಲವನ್ನು ಕಲಿತಂತೆ ಆಗುತ್ತದೆಯೋ ಅಂತ ಜ್ಞಾನ ಆತ್ಮಜ್ಞಾನ. ಅಂತ ಆಧ್ಯಾತ್ಮಿಕವಾದ ಆತ್ಮಜ್ಞಾನವನ್ನು ಹೊಂದತಕ್ಕಂತಹ ಗುರಿ, ಪರಮ ಇಚ್ಛೆ
ಯಾರು ಹೊಂದುವರೋ, ಅದಕ್ಕೆ ಪ್ರಯತ್ನ ಮಾಡುವರೋ ಅವರು ಈ ಸಪ್ತ ಭೂಮಿಕೆಗಳಲ್ಲಿ ಮೊದಲನೇ ಹಂತವನ್ನ ಸಾಧಿಸಿದ ಹಾಗೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಪರಮ ಇಚ್ಛೆ ಇದ್ದಲ್ಲಿ ನಾವು ಎಷ್ಟೋ ಜನ್ಮಗಳಿಂದ ಪಡೆದುಕೊಂಡು ಬಂದಿರುವಂತದ್ದನ್ನ ಅನುಭವಿಸುತ್ತೇವೆ, ಅನುಸರಣೆ ಮಾಡುತ್ತೇವೆ, ಅಥವಾ ಮುಂದೆ ಎಷ್ಟೋ ಜನ್ಮಗಳು ತೆಗೆದುಕೊಂಡು ಸಾಧಿಸಬಹುದಾದದ್ದನ್ನ ಈ ಜನ್ಮದಲ್ಲೇ ಸಾಧಿಸಿಕೊಳ್ಳಲಿಕ್ಕೂ ಕೂಡ ಈ ಅಂತ ಈ ಹಂಬಲ, ಈ ಆಕಾಂಕ್ಷೆ ಬಹಳ ಬಹಳ ಪ್ರಮುಖವಾದಂಥದ್ದು. ಏಕೆಂದ್ರೆ ಆತ್ಮಜ್ಞಾನವೇ ಅತ್ಯುನ್ನತವಾದದ್ದು, ಅದರ ಗುರಿಯ ಕಡೆಯೇ ಇರಬೇಕು. ಬೇರೆ ಯಾವುದೇ ಸಣ್ಣ ಪುಟ್ಟ ಗುರಿಗಳು ಇರಬಾರದು. ಅಥವಾ ಸಣ್ಣ ಪುಟ್ಟ ಗುರಿಗಳಿದ್ದರೂ ಕೂಡ ಅವೆಲ್ಲವೂ ಆತ್ಮಜ್ಞಾನಕ್ಕೆ ಪೂರಕವಾಗಿರಬೇಕು. ಅಲ್ಲದೆ ನಾವು ಬೇರೆ ಯಾವುದೇ ಜ್ಞಾನ ಪಡೆದುಕೊಂಡರೂ ಕೂಡ ಅದು ಪೂರ್ಣ ಜ್ಞಾನ ಆಗಲಾರದು. ಹೇಗೆಂದರೆ ಉದಾಹರಣೆಗೆ ನಾವೀಗ ಗಿಟಾರ್ ಕಲ್ತಿದ್ದೀವಿ ಅಂದ್ರೆ ವೀಣೆ ಕಲಿಯೋದಿರುತ್ತೆ, ವೀಣೆ ಕಲ್ತಿದ್ದೀವಿ ಅಂದ್ರೆ ಫ್ಲೂಟ್ ಕಲಿಯೋದಿರುತ್ತೆ. ಒಂದಲ್ಲ ಒಂದು ಬ್ಯಾಲೆನ್ಸ್ ಅಲ್ಲಿ ಇದ್ದೇ ಇರುತ್ತೆ, ಕಲಿಯೋದಿದ್ದೇ ಇರುತ್ತೆ. ಆದರೆ ಆತ್ಮಜ್ಞಾನ ಕಲಿತೇವೆಂದರೆ, ಆತ್ಮಜ್ಞಾನದ ಪರಮ ಇಚ್ಛೆಯನ್ನ ಹೊಂದಿದ್ದೇವೆ, ಅದನ್ನು ತಲುಪ್ತಾ ಇದ್ದೇವೆ ಅಂದ್ರೆ ಉಳಿದೆಲ್ಲ ಜ್ಞಾನವನ್ನ ಕೂಡ ಪಡೆದಂತೆ ಆಗುತ್ತದೆ. ಆದ್ರಿಂದ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರದ ಮೂಲಕ ದುಃಖದಿಂದ ಶಾಶ್ವತವಾಗಿ ಹೊರಬರಬೇಕು, ಶಾಶ್ವತವಾದ ಆನಂದ ಸ್ಥಿತಿಯನ್ನು ಹೊಂದಬೇಕು ಎಂಬ ಗುರಿಯೇ ಮೊದಲನೇ ಹಂತ. ಆ ಗುರಿಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಿರುವುದೇ ಮೊದಲನೇ ಹಂತ. ಅಂದ್ರೆ ನಾವು ಈ ಜೀವನ ಏಕೆ ಇದೆ, ಏಕೆ ಈ ಜನ್ಮ ತೆಗೆದುಕೊಂಡಿದ್ದೇವೆ, ಈ ಜನ್ಮದ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟವಾಗಿ ಅರಿತು ಮುನ್ನಡೆಯೋದೇ ಮೊದಲನೇ ಹಂತ. ಇನ್ನು ಎರಡನೇ ಹಂತಕ್ಕೆ ಬಂದರೆ ವಿಚಾರಣೆ ಅಂತ. ವಿಚಾರಣ ಹಂತ, ಎರಡನೇ ಹಂತ ವಿಚಾರಣ ಹಂತ. ನಾನು ನನ್ನ ಗುರಿಯ ಕಡೆ ಸಾಗುವಾಗ ಎಂತಹ ಮಾರ್ಗವನ್ನ ಅನುಸರಿಸುತ್ತಿದ್ದೇನೆ, ನನ್ನ ಗುರಿಯ ಕಡೆ ಸಾಗಲು ಯಾವ ಮಾರ್ಗ ಸೂಕ್ತ ಅನ್ನುವಂತಹ ವಿಚಾರಣೆಯನ್ನ, ವಿಚಕ್ಷಣೆಯನ್ನ, ವಿವೇಕವನ್ನ ಬೆಳೆಸಿಕೊಳ್ತಕ್ಕಂಥದ್ದು ಎರಡನೇ ಹಂತ. ಅಂದ್ರೆ ನಾನು ಸಹ ನಡೆಯುತ್ತಿರುವಂತಹ ಮಾರ್ಗ ಸರಿಯಾಗಿದೆಯೇ, ಸುಲಭವಾಗಿದೆಯೇ, ನನ್ನ ದಡವನ್ನು ತಲುಪಿಸುತ್ತದೆಯೇ, ಅಥವಾ ನನ್ನ ಗುರಿಯನ್ನು ತಲುಪಲಿಕ್ಕೆ ಸಹಕಾರಿ ಆಗುತ್ತದೆಯೇ ಅನ್ನೋದ್ರ ಕಡೆಗೆ ನಮ್ಮ ಗಮನ ಇರಬೇಕು. ಅಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಅವುಗಳನ್ನ ತನ್ನೊಳಗೆ ತಾನು ವಿಚಾರ ಮಾಡಿಕೊಂಡು, ಅನ್ವೇಷಣೆ ಮಾಡಿಕೊಂಡು ಆ ಮಾರ್ಗವನ್ನ ಅರಿತು ಮುನ್ನಡೆಯಬೇಕು. ಅಂದ್ರೆ ನಾವೀಗ ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಧ್ಯಾನ ಮಾರ್ಗವನ್ನ ಅನುಸರಿಸ್ತಿದ್ದೀವಿ. ಆ ಧ್ಯಾನ ಮಾರ್ಗದ ಮೂಲಕವೇ ಮುಕ್ತಿ ಹೊಂದಲಿಕ್ಕೆ, ಮೋಕ್ಷ ಪಡಿಲಿಕ್ಕೆ, ಬ್ರಹ್ಮಜ್ಞಾನ ಹೊಂದಲಿಕ್ಕೆ ಸಾಧ್ಯ. ಅದರಲ್ಲೂ ಆ ಧ್ಯಾನ ಮಾರ್ಗದಲ್ಲಿ ಯಾವ ಮಾರ್ಗ ಶ್ರೇಷ್ಠ? ಶ್ವಾಸದ ಮೇಲೆ ಗಮನ ಎನ್ನುವಂತಹ ಮಾರ್ಗವೇ ಶ್ರೇಷ್ಠ. ಅದಕ್ಕೆ ನಮ್ಮ ಗುರುಗಳಾದಂತಹ ಪತ್ರಿಜಿಯವರು ನಮಗೆಲ್ಲ ಬೋಧನೆ ಮಾಡಿದರೆ ಸುಲಭವಾದ ಧ್ಯಾನ ಪದ್ಧತಿ ಆನಾಪಾನಸತಿ ಧ್ಯಾನ ಪದ್ಧತಿ. ಈ ಧ್ಯಾನ ಮಾರ್ಗವೇ ನಮಗೆ ಸೂಕ್ತವಾದದ್ದು ಅನ್ನುವಂಥದ್ದನ್ನ ಅರಿಯಬೇಕು. ಹಾಗೆ ಅವನು ತನ್ನನ್ನು ತಾನು ವಿಚಾರಣೆ ಮಾಡಿಕೊಳ್ಳಲಿಕ್ಕೆ ಸ್ವಾಧ್ಯಾಯ ಮಾಡಿಕೊಳ್ಬೇಕು. ಅಂದ್ರೆ ಸಣ್ಣ ಹಲವು ಪುಸ್ತಕಗಳನ್ನ ಓದ್ತಕ್ಕಂಥದ್ದು, ಆಧ್ಯಾತ್ಮ ಜ್ಞಾನಿಗಳ ಸಂದೇಶಗಳನ್ನ ಕೇಳ್ತಕ್ಕಂಥದ್ದು, ಆಧ್ಯಾತ್ಮ ಜ್ಞಾನಿಗಳ ಮಾರ್ಗದಲ್ಲಿ ಮುನ್ನಡೆಯತಕ್ಕಂಥದ್ದು, ಆಧ್ಯಾತ್ಮ ಗುರುಗಳ ಸಾಂಗತ್ಯ ಮಾಡ್ತಕ್ಕಂಥದ್ದು, ಸತ್ಯವನ್ನ ತಿಳಿದವರ ಸಾಂಗತ್ಯ ಮಾಡ್ತಕ್ಕಂಥದ್ದು, ಇವು ಎಲ್ಲವನ್ನ ಮಾಡ್ತಾ ಮಾಡ್ತಾ ಆ ಹಂತದಲ್ಲಿ ಸಾಗುವಂತಹದ್ದು ಎರಡನೆಯ ಪ್ರಮುಖ ಹಂತ. ಅಂದ್ರೆ ನಾವು ವಿಚಾರಣೆ ಮಾಡ್ಕೊಳ್ಳದೆ, ಸ್ವಾಧ್ಯಾಯ ಮಾಡ್ಕೊಳ್ಳದೆ ಆಧ್ಯಾತ್ಮದ ಉನ್ನತ ಜ್ಞಾನವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸರಿಯಾದ ಜ್ಞಾನವನ್ನ ಪಡೆಯಲಿಕ್ಕೆ ಬೇಕಾದಂತ ಸರಿಯಾದ ಮಾರ್ಗವನ್ನ ಅನುಸರಿಸ್ತಕ್ಕಂಥದ್ದು ಕೂಡ ಬಹಳ ಬಹಳ ಪ್ರಮುಖವಾದಂಥದ್ದು. ಅಂದ್ರೆ ಹಂಬಲ ಇರಬೇಕು. ಹಂಬಲ ಇರುವುದಷ್ಟೇ ಅಲ್ಲದೆ
ಮಾರ್ಗ ಸರಿಯಾಗಿ ಇರಲಿಲ್ಲ ಅಂದ್ರೆ ನಾವು ಆಸೆಯನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರಿಯಾದ ಮಾರ್ಗ ಅನ್ನುವಂಥದ್ದು ತುಂಬಾ ತುಂಬಾ ಮುಖ್ಯವಾದಂಥದ್ದು. ಹಾಗಾಗಿ ಪ್ರತಿದಿನ ತಪ್ಪದೆ ನಿರಂತರವಾಗಿ ನಾವು ಸರಿಯಾದ ಮಾರ್ಗವನ್ನ ಅನುಸರಣೆ ಮಾಡುವಂಥದ್ದು, ಆ ಮಾರ್ಗದಲ್ಲಿಯೇ ಸಾಗುವಂಥದ್ದು. ಎಂಥ ಸಂದರ್ಭ ಬಂದರೂ ಕೂಡ ಮಾರ್ಗದಿಂದ ವಿಮುಖರಾಗದೇ ಇರತಕ್ಕಂಥದ್ದು, ಅಥವಾ ಗುರಿಯನ್ನ ಬಿಟ್ಟು ಬೇರೆ ಕಡೆ ಗಮನ ಕೊಡದೇ ಇರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅಂದ್ರೆ ಗುರುಗಳು ಹೇಳಿರ್ತಕ್ಕಂತಹ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ, ಜಾಗೃತಿಯ ಜೀವನ ಬಹಳ ಬಹಳ ಪ್ರಮುಖವಾದಂಥದ್ದು. ಆಗ ಮಾತ್ರ ನಾವು ಪರಮೋನ್ನತವಾದ ಜ್ಞಾನ, ಆತ್ಮಜ್ಞಾನದ ಹಂಬಲವನ್ನ ಈಡೇರಿಸಿಕೊಳ್ಳುತ್ತೇವೆ. ಅದಕ್ಕೋಸ್ಕರವೇ ನಾವು ಗುರಿಯ ಕಡೆ ಸಾಗುವಾಗ ಜನ್ಮಗಳನ್ನೆಲ್ಲ ನಾವು ತಿಳಿತಾ ಬರ್ತೇವೆ. ಆಗ ನಾವು ಹೇಳ್ತೇವೆ, ಎಲ್ಲೋ ಕೆಲವು ಕೆಲವು ಜನ್ಮಗಳನ್ನು ಪಡೆದುಕೊಂಡಿರ್ತಕ್ಕಂಥವರನ್ನ ಶೈಶವಾತ್ಮಗಳು, ಒಂದು 50 ಜನ್ಮಗಳನ್ನ ಪಡೆದುಕೊಂಡ ಜ್ಞಾನ ಹೊಂದಿರತಕ್ಕಂಥವರನ್ನ ಬಾಲಾತ್ಮಗಳು, 100 ಜನ್ಮಗಳನ್ನ ಪಡೆದುಕೊಂಡು ಜ್ಞಾನವನ್ನ ಹೊಂದಿರತಕ್ಕಂಥವ್ರನ್ನ ಪ್ರೌಢಾತ್ಮಗಳು, ಇನ್ನೂ 100-150 ಜನ್ಮಗಳನ್ನ ಪಡೆದಿರ್ತಕೊಂಡಿರ್ತಕ್ಕಂಥವ್ರು ವೃದ್ಧಾತ್ಮಗಳು, ಇನ್ನು ಅಂತಿಮ ಜನ್ಮದ ಸ್ಥಿತಿಗೆ ಬಂದಂತವರು ವಿಮುಕ್ತಾತ್ಮರು, ಕೊನೆ ಗುರಿ ಆಗಿರ್ತಕ್ಕಂತಹ ಪರಮಾತ್ಮನ ಹಂತವೇ ಅತ್ಯುನ್ನತ ಅಂತ. ಹೀಗೆ ಒಂದೊಂದೇ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಸಾಗುವಂತಹ ಪ್ರಯತ್ನ ನಮ್ಮಲ್ಲಿ ಇರಬೇಕು. ಅಂದ್ರೆ ಎಷ್ಟೋ ಜನ್ಮಗಳನ್ನ ಪಡೆದಿರ್ತಕ್ಕಂತ ನಾವು ಮತ್ತೆ ಮತ್ತೆ ಕೆಟ್ಟ ಕರ್ಮಗಳನ್ನ ಮಾಡ್ತಾ, ಆ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನ ಹೊಂದುತ್ತಾ ವೈಭೋಗದಲ್ಲಿ ಜೀವನ ಮಾಡ್ತಾ ಇದ್ದಾಗ ಮತ್ತೆ ಮತ್ತೆ ಜನ್ಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಮತ್ತೆ ಕರ್ಮಗಳ ಬಲೆಗೆ ಸಿಕ್ಕಿಕೊಳ್ತೇವೆ. ಅವುಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ಸತ್ಯ ಮಾರ್ಗದಲ್ಲಿ, ಸರಿಯಾದ ಮಾರ್ಗದಲ್ಲಿ ಸಾಗಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಬಹಳಷ್ಟು ಜ್ಞಾನದ ಕಡೆಯೇ ಗಮನ ಕೊಟ್ಟಾಗಲೂ ತಪ್ಪುಗಳಾಗುವಂಥದ್ದಿರುತ್ತೆ. ಪರಿಸ್ಥಿತಿಗಳು ಹೇಗೆ ಬರುತ್ತವೆ ಎಂಬುದು ತಿಳಿಯದಂತ ಸ್ಥಿತಿ ಇರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ನಾವು ಜಾಗೃತರಾಗಿ ವಿಚಾರಣೆಗಳನ್ನ ಮಾಡ್ಕೊಳ್ತಾ, ನಮ್ಮೊಳಗೆ ನಾವು ಅಧ್ಯಯನ ಮಾಡ್ಕೊಳ್ತಾ ಸಾಕ್ತಕ್ಕಂಥದ್ದು ಬಹಳ ಪ್ರಮುಖವಾದದ್ದು. ಅದಕ್ಕೋಸ್ಕರ ನಾವು ಈ ಒಂದು ವಿಚಾರಣಾ ಹಂತ, ಅನ್ವೇಷಣೆಯ ಹಂತ, ಅನ್ವೇಷಣೆ ಅನ್ನೋದಕ್ಕಿಂತ ವಿಚಾರಣೆ, ಸ್ವಾಧ್ಯಾಯದ ಹಂತ ಬಹಳ ಬಹಳ ಪ್ರಮುಖವಾದಂಥದ್ದು. ಇದನ್ನು ನಾವು ತಪ್ಪದೇ ಆಶ್ರಯಿಸಬೇಕು. ಆತ್ಮಜ್ಞಾನಕ್ಕೆ ಇದು ಬಹಳ ಬಹಳ ಮುಖ್ಯವಾದಂಥದ್ದು. ಇನ್ನು 3ನೇ ಹಂತ ಯಾವುದು ಅಂತ ಹೇಳಿದ್ರೆ ತನು ಮಾನಸ. ಅಂದ್ರೆ ದೇಹ ಮನಸ್ಸುಗಳನ್ನ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳಬೇಕು. ದೇಹ ಮಾನಸಿಕ ಸ್ಥಿತಿಗಳನ್ನ ದಾಟಿ ಮುನ್ನಡೆಯಬೇಕು. ಅಂದ್ರೆ ದೇಹಕ್ಕೆ ಸುಖ ಬೇಕು, ಮನಸ್ಸಿಗೆ ಶಾಂತಿ ಬೇಕು. ಇವೆರಡನ್ನೂ ಕೂಡ ಅನುಸರಣೆ ಮಾಡಿಕೊಳ್ಳುತ್ತಾ ನಾವು ಆತ್ಮಜ್ಞಾನದ ಕಡೆಗೆ ಸಾಗಬೇಕು. ಏಕೆಂದರೆ ನಾವೇನು ಗುರಿಯನ್ನ ಇಟ್ಕೊಂಡು ಒಳ್ಳೆಯ ಜಾಗೃತಿಯೊಂದಿಗೆ ಸಾಧನೆಯ ಮಾರ್ಗದಲ್ಲಿ ನಡೀತಾ ಇರ್ತೇವೆ, ಆ ಸಾಧನೆಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ. ಅಂದ್ರೆ ಆ ಶ್ರದ್ಧೆಯಿಂದ ನಮ್ಮನ್ನ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಕ್ಕಂಥದ್ದು. ಅಂದ್ರೆ ದೇಹ ಮನಸ್ಸುಗಳು ಉಂಟು ಮಾಡತಕ್ಕಂತ ಭ್ರಮೆಯನ್ನ, ಸುಖವನ್ನ, ಅಶಾಂತಿಯನ್ನ, ಚಂಚಲತೆಯನ್ನ, ಅಜ್ಞಾನವನ್ನ ಹೋಗಲಾಡಿಸಿಕೊಂಡು ಜ್ಞಾನದ ಕಡೆಗೆ ಸಾಗಲಿಕ್ಕೆ ಶ್ರದ್ಧೆ ಬೇಕೇ ಬೇಕು. ಅಂದ್ರೆ ನಾವು ನಮ್ಮ ಗುರಿಯ ಕಡೆ ಸಾಗುವಲ್ಲಿ ಸಂಪೂರ್ಣವಾದಂತಹ ಕಾರ್ಯಪ್ರವೃತ್ತಿ ಆಗುವುದು ಬಹಳ ಮುಖ್ಯ.
ಕಾರ್ಯಪ್ರವೃತ್ತರಾಗಿರುವುದು ಬಹಳ. ಆ ಕಾರ್ಯಪ್ರವೃತ್ತಿಯಲ್ಲಿ ಆಸಕ್ತಿ ಇರಬೇಕು, ಗಮನ ಇರಬೇಕು, ಜಾಗೃತಿ ಇರಬೇಕು, ತೃಪ್ತಿ ಇರಬೇಕು. ಅವೆಲ್ಲವನ್ನ ನಾವೇನಂತೀವಿ ಒಟ್ಟಾಗಿ ಶ್ರದ್ಧೆ ಅಂತ. ಅಂದ್ರೆ ಗಮನ, ಜಾಗೃತಿ, ಮತ್ತೆ ಆಸಕ್ತಿ ಹಾಗೂ ಪೂರ್ಣ ತೃಪ್ತಿಯಿಂದ ಕೆಲಸವನ್ನ ಮಾಡುವಂಥದ್ದು, ಅಥವಾ ಯಾವುದ್ರಲ್ಲಿ ತೊಡಗಿರ್ತೀವೋ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಕೊಳ್ತಕ್ಕಂಥದ್ದನ್ನ ಶ್ರದ್ಧೆ ಅಂತ ಕರಿತೀವಿ. ಹೀಗೆ ನಾವು ನಮ್ಮ ಗುರಿಯ ಕಡೆ ಸಂಪೂರ್ಣ ಶ್ರದ್ಧೆಯಿಂದ ತೊಡಗುವುದೇ ತನು ಮಾನಸ. ಯಾಕೆಂದ್ರೆ ಶ್ರದ್ಧೆ ಇಲ್ಲದೆ ಹೋದರೆ ನಾವು ಯಾವುದೇ ಕೆಲಸವನ್ನ ಯಶಸ್ವಿಯಾಗಿ ಮಾಡಲಾರೆವು. ಅದರಲ್ಲೂ ನಾವು ಬ್ರಹ್ಮಜ್ಞಾನ ಪಡಿಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಶ್ರದ್ಧೆ ಬೇಕಾಗುತ್ತದೆ, ಅಥವಾ ಪೂರ್ಣ ಶ್ರದ್ಧೆ ಬೇಕಾಗುತ್ತೆ. ಆ ಪೂರ್ಣ ಶ್ರದ್ಧೆಯಿಂದ ಕೆಲಸ ಮಾಡಿ ನಾವೆಲ್ಲ ಶ್ರದ್ಧೆ ಇರೋದ್ರಿಂದಲೇ ನಾವು ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ಎದ್ದು ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಧ್ಯಾನ ಸಾಧನೆಯಲ್ಲಿ ತೊಡಕೊಳ್ತೇವೆ, ಧ್ಯಾನ ಶಕ್ತಿಯನ್ನ ಸ್ವೀಕಾರ ಮಾಡ್ತೇವೆ. ಹಾಗೆಯೇ ದಿನಕ್ಕೆ 1 ಗಂಟೆ 2 ಗಂಟೆ ಸ್ವಾಧ್ಯಾಯ ಮಾಡ್ಕೊಳ್ತೇವೆ, ಅಥವಾ ದಿನಕ್ಕೆ 1-2 ಗಂಟೆ ಸತ್ಸಂಗದಲ್ಲಿ ಪಾಲ್ಗೊಳ್ತೇವೆ. ಹೀಗೆ ಆ ಶ್ರದ್ಧೆಯಿಂದ ಪಾಲ್ಗೊಳ್ತಕ್ಕಂತಹ ನಿರ್ವಹಿಸ್ತಕ್ಕಂತಹ ಒಂದು ಸ್ಥಿತಿ ನಮಗೆಲ್ಲ ಬೇಕೇ ಬೇಕು. ಹಾಗಾಗಿ ಸಪ್ತ ಭೂಮಿಕೆ ಅಂದ್ರೆ ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ಇದು ಒಂದು ಪ್ರಮುಖ ಹಂತ, ಅಂದ್ರೆ ತನು ಮಾನಸ ಹಂತ. ಈ ತನು ಮಾನಸ ಹಂತವನ್ನೇ ಶಿರಡಿ ಸಾಯಿಬಾಬಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸಂಪೂರ್ಣ ಜ್ಞಾನ ಹೊಂದಬೇಕಾದರೆ ಶ್ರದ್ಧಾ ಸಬೂರಿ ಬೇಕೇ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಆ ಶ್ರದ್ಧೆ ಸಬೂರಿ ಅನ್ನುವಂಥವು ಬೇಕೇ ಬೇಕು. ಆ ಶ್ರದ್ಧೆ ಸಬೂರಿ ಇಲ್ಲದೆ ಹೋದ್ರೆ, ಸ್ವಲ್ಪ ಎಚ್ಚರ ತಪ್ಪಿದ್ರೆ ಎಂತ ಎತ್ತರದ ಸ್ಥಿತಿಯಲ್ಲಿ ಹೋದವರು ಕೂಡ ಕೆಳಕ್ಕೆ ಬೀಳುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಶ್ರದ್ಧಾ ಸಬೂರಿ ಅನ್ನುವಂಥದ್ದನ್ನ ನಾವು ಅನುಸರಣೆ ಮಾಡಬೇಕು. ಹಾಗೆಯೇ ನಮ್ಮ ಗುರಿಯ ಕಡೆ ಸಾಗುವಾಗ ಕೆಲವು ಕಷ್ಟಗಳು ಬರ್ತವೆ, ಬಹಳಷ್ಟು ತೊಂದರೆಗಳು ಉಂಟಾಗಬಹುದು. ಅವುಗಳನ್ನೆಲ್ಲ ಎದುರಿಸುವಂತಹ, ಸಹಿಸಿಕೊಳ್ಳುವಂತಹ ಒಂದು ಸಹನೆಯೂ ಕೂಡ ನಮಗೆ ಇರಬೇಕು. ಇದನ್ನ ಶಂಕರಾಚಾರ್ಯರು ಏನಂತಾರೆ ಅಂತ ಹೇಳಿದ್ರೆ ತಿತಿಕ್ಷಾ ಅಂತ ಕರೀತಾರೆ. ಅಂದ್ರೆ ತಿತಿಕ್ಷಾ ಅಂದ್ರೆ ಸಹನೆಯಿಂದ ನಮ್ಮೆಲ್ಲ ಸಮಸ್ಯೆಗಳನ್ನ ನಿವಾರಿಸಿಕೊಳ್ತಾ ನಮ್ಮ ಶ್ರದ್ಧೆಯೊಂದಿಗೆ ನಮ್ಮ ಪ್ರಯತ್ನ ಸಾಗಬೇಕು ಅಂತ ಹೇಳ್ತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಅಂದ್ರೆ ಆ ಶ್ರದ್ಧೆ ಅನ್ನುವಂಥದ್ದು ಅಷ್ಟು ಮುಖ್ಯ. ಜ್ಞಾನ ಲಭಿಸುವುದು ಕೇವಲ ಶ್ರದ್ಧೆಯಿಂದ ಮಾತ್ರ, ಸೋಮಾರಿತನದಿಂದ ಲಭಿಸೋದಿಲ್ಲ, ನಿರಾಸಕ್ತಿಯಿಂದ ಲಭಿಸೋದಿಲ್ಲ, ಅಪ್ರಯತ್ನಗಳಿಂದ ಲಭಿಸೋದಿಲ್ಲ, ಅದೃಷ್ಟದಿಂದ ಲಭಿಸೋದಲ್ಲ. ಅದು ಶ್ರದ್ಧೆಯ ನಿರ್ವಹಣೆಯಿಂದ ಮಾತ್ರ, ಶ್ರದ್ಧಾಪೂರ್ವಕ ಪ್ರಯತ್ನಗಳಿಂದ ಮಾತ್ರ ನಾವು ಪಡೆಯಲಿಕ್ಕೆ ಸಾಧ್ಯವಾಗುವಂಥದ್ದು. ಆದ್ದರಿಂದ ನಾವು ಈ ಮೆಟ್ಟಿಲನ್ನ, ಈ ಹಂತವನ್ನ ಅನುಸರಣೆ ಮಾಡಲೇಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಶ್ರದ್ಧೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಎಲ್ಲೋ ಒಂದಷ್ಟು ಜ್ಞಾನ ಪಡ್ಕೊಂಡಿದ್ದೀವಿ ಅಂತೇಳಿ ನಾವು ಸುಮ್ಮನೆ ಆಗೋ ಹಾಗಿಲ್ಲ. ನಿರಂತರ ಪ್ರಯತ್ನ ಬೇಕು. ಆ ನಿರಂತರ ಪ್ರಯತ್ನಕ್ಕೆ ಶ್ರದ್ಧಾಪೂರ್ವಕ ಆಸಕ್ತಿ ಇರಲೇಬೇಕು. ಹಾಗಾಗಿ ಶ್ರದ್ಧೆಯಿಂದ ನಾವು ಪ್ರತಿಯೊಂದನ್ನೂ ಕೂಡ ಅನುಸರಣೆ ಮಾಡುವುದು ಬಹಳ ಬಹಳ ಮುಖ್ಯವಾದಂಥದ್ದು. ಅಂದ್ರೆ ಇಲ್ಲಿ ಶ್ರದ್ಧೆಯಲ್ಲಿ ನಾವು ಮಾಡತಕ್ಕಂತಹ ಕೆಲಸಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವಂಥದ್ದಿರುತ್ತೆ. ಅಲ್ಲಿ ಉದಾಹರಣೆಗೆ ನಾವೀಗ ಸಂಸಾರದಲ್ಲೇ ಇದ್ದೇವೆ, ಈ ಸಂಸಾರದಲ್ಲಿದ್ರೂ ಕೂಡ ನಮಗೆ ಆಧ್ಯಾತ್ಮ ಜ್ಞಾನವನ್ನ ಪಡೆದುಕೊಳ್ಳುವಂತ ಆಸಕ್ತಿ ಬರಬೇಕು ಅಂದ್ರೆ ಶ್ರದ್ಧೆ ಇರಲೇಬೇಕು. ಶ್ರದ್ಧೆ ಇರಲಿಲ್ಲ ಅಂದ್ರೆ ಸಂಸಾರದಲ್ಲೇ ಮುಳುಗೋಗ್ಬಿಡ್ತೀವಿ, ಆತ್ಮಜ್ಞಾನದಿಂದ ದೂರ ಆಗ್ಬಿಡ್ತೀವಿ. ಈ ಉದಾಹರಣೆಗೆ ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಇದೆ, ಆ ಮದುವೆ ಕಾರ್ಯಕ್ರಮಕ್ಕೆ 1 ವಾರಗಟ್ಲೆ ಸಿದ್ಧತೆ ಮಾಡ್ಕೊಳ್ತೇವೆ, ಆ ಕಾರ್ಯದಲ್ಲಿ ಮುಳುಗೋಗ್ಬಿಡ್ತೀವಿ. ಆಗ ಧ್ಯಾನ ಸ್ವಾಧ್ಯಾಯ ಇಲ್ಲವಾಗ್ಬಿಡ್ತೀವಿ. ಹಾಗೆ ಮೈ ಮರಿತಕ್ಕಂತಹ, ನಮ್ಮ ನಿರಂತರ ಸಾಧನೆಯ ಕಡೆ ಗಮನ ಕೊಡ್ತಕ್ಕಂತಹ ಅಭಿರುಚಿ ಶ್ರದ್ಧೆ ಇಲ್ಲದೆ ಹೋದ್ರೆ ಹೊರಟೋಗುತ್ತೆ.
ಒಂದು ವಾರ ನಮ್ಮ ಗಮನ ನಮ್ಮ ಅಂಬಲದ ಕಡೆಗೆ, ಗುರಿಯ ಕಡೆಗೆ ಇರಲಿಲ್ಲ ಅಂದ್ರೆ ಮತ್ತೆ ನಾವು ಎಷ್ಟೋ ಹಿನ್ನಡೆಯನ್ನ ಅನುಭವಿಸ್ತೀವಿ, ಎಷ್ಟೋ ಕೆಳ ಹಂತಕ್ಕೆ ಇಳಿದು ಬಿಡ್ತೀವಿ. ಸಂಸಾರದಲ್ಲಿದ್ರೂ ನಮ್ಮ ಗಮನ ಎಲ್ಲಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಗುರಿಯ ಕಡೆ, ನಮ್ಮ ಅಂಬಲದ ಕಡೆಗೆ ಇರುವಂತಹದ್ದು ಈ ತನು ಮಾನಸ ಸ್ಥಿತಿ. ಅಂದ್ರೆ ಈ ತನು ಮಾನಸ ಸ್ಥಿತಿಯ ಹಂತವನ್ನು ಕೂಡ ನಾವು ಅನುಸರಣೆ ಮಾಡಲೇಬೇಕು. ಅಂದ್ರೆ ಬರೀ ಪ್ರಾಪಂಚಿಕ ಕಾರ್ಯಕ್ರಮಗಳಲ್ಲೇ ತೊಡಗಿಕೊಂಡು, ಸಾಂಸಾರಿಕ ಕಾರ್ಯಗಳಲ್ಲೇ ತೊಡಗಿಕೊಂಡು ನಮ್ಮನ್ನ, ನಮ್ಮ ಗುರಿಯನ್ನ ಮರೆತು ಬಿಟ್ರೆ ನಾವು ಹಿನ್ನಡೆಯನ್ನ ಹೊಂದುತ್ತೇವೆ. ಅದಕ್ಕೆ ಆ ಒಂದು ಹಿನ್ನಡೆಯನ್ನ ತಪ್ಪಿಸಿಕೊಳ್ಳಲು, ನಾವು ಉನ್ನತ ಮಾರ್ಗದಿಂದ ಕೆಳಗೆ ಇಳಿಯದಂತೆ ಗಮನಿಸಿಕೊಳ್ಳಲು ಶ್ರದ್ಧೆ ಅನ್ನುವಂಥದ್ದು. ಶ್ರದ್ಧೆ ಅಂದ್ರೆ ಇಲ್ಲಿ ನಿರಂತರ ಗಮನ, ನಮ್ಮ ಗುರಿಯ ಕಡೆ ನಿರಂತರ ಆಸಕ್ತರಾಗಿರುವಂಥದ್ದು, ಜಾಗೃತರಾಗಿರುವಂಥದ್ದು ಶ್ರದ್ಧೆ. ಆ ಶ್ರದ್ಧೆಯಿಂದ ಮಾತ್ರವೇ ನಮ್ಮ ಕೆಲಸವನ್ನ ಪಟ್ಟು ಹಿಡಿದು ಸಾಧಿಸುತ್ತೇವೆ. ಅಂದ್ರೆ ಉನ್ನತವಾದಂತ ಆತ್ಮಜ್ಞಾನವನ್ನ ಪಡೆದೇ ತೀರುತ್ತೇವೆ. ಅಥವಾ ಹಲವು ಜನ್ಮಗಳಲ್ಲಿ ಸಾಧಿಸಬಹುದಾದದ್ದನ್ನ ಒಂದೇ ಜನ್ಮದಲ್ಲಿ ಸಾಧಿಸಬಲ್ಲವರಾಗುತ್ತೇವೆ. ಅದಕ್ಕೆ ಬೇಕಾಗಿರುವಂಥದ್ದೇ ಶ್ರದ್ಧೆ. ಆ ಶ್ರದ್ಧೆಯನ್ನ ನಾವು ಸಾಧಿಸಿಕೊಳ್ಳಬೇಕು. ಇನ್ನು 4ನೆಯ ಹಂತ ಯಾವುದು ಅಂತ ಹೇಳಿದ್ರೆ ಸತ್ವಾಪತ್ತಿ. ಸತ್ವಾಪತ್ತಿ ಸತ್ವಾಪತ್ತಿ ಅಂತ ಹೇಳಿದ್ರೆ ಶುದ್ಧ ಸಾತ್ವಿಕತೆಯಿಂದ ಇರುವುದು. ಅಂದ್ರೆ ತಮ್ಮ ರಜೋ ಸಾತ್ವಿಕ ಗುಣಗಳನ್ನ ಮೀರಿದ ಶುದ್ಧ ಸಾತ್ವಿಕ ನಿರ್ಗುಣ ಗುಣದ ಸ್ಥಿತಿಯಲ್ಲಿ ನಾವಿರ್ಬೇಕು. ನಿರ್ಗುಣದ ಸ್ಥಿತಿಯಲ್ಲಿ ನಾವಿರ್ಬೇಕು. ಶುದ್ಧ ಸಾತ್ವಿಕ ಗುಣದ ಸ್ಥಿತಿಯನ್ನ ದಾಟಿಕೊಂಡು ಕೂಡ ಮುಂದಕ್ಕೆ ಹೋಗ್ಬೇಕಾಗುತ್ತದೆ. ಅದೇ ಪರಾಕಾಷ್ಠೆ, ಉನ್ನತವಾದಂತಹ ನಿರ್ಗುಣ. ಅಂದ್ರೆ ನಾವು ಸೋಮಾರಿಗಳಾಗಿದ್ರೆ, ಗರ್ವ ಅಹಂಕಾರಗಳನ್ನು ಹೊಂದಿದ್ರೆ ನಾವು ಸಾತ್ವಿಕ ಗುಣವನ್ನು ಹೊಂದಲಿಕ್ಕೂ ಆಗೋದಿಲ್ಲ. ಅಂದ್ರೆ ತಮೋ ಗುಣದಲ್ಲಿದ್ದಂಥವರು ಸೋಮಾರಿಗಳು, ಆಲಸಿಗಳು, ಅಜ್ಞಾನದ ಹಂತದಲ್ಲಿ ಇರ್ತಾರೆ. ಆ ಅಜ್ಞಾನ ನಮ್ಮ ಹತ್ರಕ್ಕೆ ಸುಳಿಬಾರ್ದು, ಸೋಮಾರಿತನ ನಮ್ಮ ಹತ್ರ ಬರಬಾರ್ದು. ಯಾವುದನ್ನೇ ಆಗ್ಲಿ ಈ ಕ್ಷಣ ಅಂದ್ರೆ ಈ ಕ್ಷಣ ಸಿದ್ಧರಾಗುವಂತಹದ್ದು ಸ್ಥಿತಿಯಲ್ಲಿ ನಾವಿರ್ಬೇಕು. ಈ ಕ್ಷಣ ಈ ಬುಕ್ ಓದ್ಬೇಕು ಅಂದ್ರೆ ಆ ಕ್ಷಣದಲ್ಲಿ ಬುಕ್ ಓದಕ್ಕೆ ಅಡಗಿರ್ಬೇಕು. ಆಮೇಲೆ ಓದಿದ್ರೆ ಆಯ್ತು, ಈಗಾಗಲ್ಲ, ಅದು ಸೋಮಾರಿತನ, ಅದು ಬರಬಾರ್ದು. ಸೊ ರಜೋಗುಣನು ಅಷ್ಟೇ, ಅಹಂಕಾರ. ನನಗೆಲ್ಲ ತಿಳಿದಿದೆ, ನಾನು ಆ ಪುಸ್ತಕ ಓದ್ಬಿಟ್ಟಿದ್ದೀನಿ, ಆ ಪುಸ್ತಕದಲ್ಲಿರೋದೆಲ್ಲ ಗೊತ್ತಿದೆ ಅನ್ನುವಂತಹ ಗರ್ವ ಬಂದ್ರೂ ಕೂಡ ನಾವು ಆ ಉನ್ನತ ಹಂತವನ್ನು ಸೇರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ತಿಳಿದಿದ್ದೇನೆ ಅನ್ನುವ ಗರ್ವ ಇಲ್ಲದೆ, ಆ ಪುಸ್ತಕ ಓದ್ಕೊಂಡಿದ್ದೇನೆ, ಅದನ್ನ ಅರ್ಥ ಮಾಡ್ಕೊಂಡಿದ್ದೇನೆ, ಅದನ್ನ ಅನುಸರಿಸ್ತೇನೆ, ಇನ್ನೊಂದ್ಸರಿ ಓದ್ಕೊಳ್ತೇನೆ, ಅದರಲ್ಲಿರುವಂತಹ ವಿವಿಧ ಅರ್ಥಗಳನ್ನ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ ಅನ್ನುವಂತಹ ವಿನಯಶೀಲತೆ ಇರಬೇಕು, ಅಹಂಕಾರ ಬರಬಾರದು. ಹೀಗೆ ನಾವು ಈ ಸೋಮಾರಿತನಗಳಿಂದ, ಅಹಂಕಾರಗಳಿಂದ, ಮಮಕಾರಗಳಿಂದ ಹೊರಗೆ ಬರಬೇಕು. ಮಾಸ್ಟರ್ ಆಗ್ಬಿಟ್ಟೆ, ನಾನು ಇನ್ನೇನ್ ಕಲಿಯೋದಿಲ್ಲ ಅನ್ನುವಂತ ಅಹಂಕಾರದಿಂದಲೂ ಹೊರಗೆ ಬರಬೇಕು. ಆಗ ಮಾತ್ರ ನಾವು ಸತ್ವಾಪತ್ತಿಯಲ್ಲಿ ಇರ್ತೇವೆ, ಅಂದ್ರೆ ಸಾತ್ವಿಕತೆಯಲ್ಲಿ ಇರ್ತೇವೆ, ಶುದ್ಧ ಸಾತ್ವಿಕತೆಗೆ ಹೋಗ್ತೇವೆ. ಕೆಲವರೆಲ್ಲ ಅನ್ಕೋತಾರೆ, ನಾನು ಬಹಳ ಒಳ್ಳೆಯವನು, ನನ್ನಷ್ಟು ಒಳ್ಳೆಯವರೇ ಇಲ್ಲ. ಅದು ಕೂಡ ಒಳ್ಳೆಯದಲ್ಲ. ಅಂದ್ರೆ ಶುದ್ಧ ಸಾತ್ವಿಕತೆ, ಆ ಶುದ್ಧ ಸಾತ್ವಿಕ ಅನ್ನುವಂತಹ ಸ್ಥಿತಿಯಲ್ಲಿ ನಾವು ಇರಬೇಕು. ಅಂದ್ರೆ ಪರಿಶುದ್ಧವಾದಂತಹ ಹಂತಕ್ಕೆ ಸಾಗಬೇಕು. ನಿರ್ಗುಣ ಸ್ಥಿತಿಯಲ್ಲಿ ಇರಬೇಕು. ಮನಸ್ಸಿಲ್ಲದ ಸ್ಥಿತಿಯಲ್ಲಿ, ಆತ್ಮ ಸ್ಥಿತಿಯಲ್ಲಿ ನಾವು ಜೀವಿಸುವಂತಹದ್ದು ಬಹಳ ಪ್ರಮುಖವಾದಂಥದ್ದು. ಅಂದ್ರೆ ಇದನ್ನ ನಾವು ಸಾಧನೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯಗಳಲ್ಲಿ ಇರ್ಬೇಕು. ಯೋಗಿಯ ಸ್ಥಿತಿಯಲ್ಲಿ ಇರಬೇಕು. ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯಲ್ಲಿ ಇರುವಂತಹ ಪ್ರಯತ್ನ ಮಾಡಬೇಕು. ಅಂದ್ರೆ ಈ ಒಂದು ಅಹಂ ಬ್ರಹ್ಮಾಸ್ಮಿ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಗೆಲ್ಲ ಅಡ್ಡಿ ಆತಂಕಗಳು ಬರ್ತಿರ್ತವೆ. ನಾವೆಲ್ಲ ಈ ವೆಬ್ಸೈಟ್ ಅಲ್ಲಿ WWW ಅಂತ ಹೇಳ್ತೀವಿ. WWW ಏನ್ WWW?
ಅಂದ್ರೆ ನಾವು ಈ ಆಧ್ಯಾತ್ಮಿಕತೆಯಲ್ಲಿ ನಾವ್ ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಫಸ್ಟ್ ವೆಲ್ತ್, ಡಬ್ಲ್ಯೂ ಏನು ವೆಲ್ತ್, ಸೆಕೆಂಡ್ ಡಬ್ಲ್ಯೂ ಏನು ವುಮೆನ್, ಮೂರನೇ ಡಬ್ಲ್ಯೂ ಏನು www.com ಅಲ್ಲಿ 3 W ಗಳಿಗೆ 3 ಹಂತಗಳು. ಏನಪ್ಪಾ ಅವು ಅಂತ ಹೇಳಿದ್ರೆ, ಹೆಣ್ಣು ಹೊನ್ನು ಮಣ್ಣು ಅಂತ ಏನ್ ಹೇಳ್ತೀವಿ ಅವು. ಅಂದ್ರೆ ವೆಲ್ತ್, ವುಮನ್, ವೈನ್ ಅಂತಾರೆ. ಈ ಇದ್ರೆ ವೈನ್ ಅಂದ್ರೆ ಈ ಮದ್ಯ ಅಥವಾ ಕುಡಿತಕ್ಕೆ ದಾಸನಾಗಿರುವಂಥದ್ದು. ಎರಡನೇದು ಹೆಣ್ಣಿಗೆ ದಾಸನಾಗಿರೋದು. ಮೂರನೇದು ಸಂಪತ್ತಿಗೆ ದಾಸನಾಗುವಂಥದ್ದು. ಇವುಗಳಿಗೆ ಒಳಗಾಗ್ಬಿಡ್ತೀವಿ, ಇವುಗಳ ಆಮಿಷಗಳಿಗೆ ಒಳಗಾಗ. ಅಥವಾ ಇನ್ನೂ ಚೆನ್ನಾಗಿ ಏನ್ ಹೇಳ್ತಾರೆ ಅಂದ್ರೆ, ಕೀರ್ತಿ, ಕಾಂತ, ಕನಕ. ಅಂದ್ರೆ ಕೀರ್ತಿಯ ಆಸೆಗೆ ಬಲಿಯಾಗ್ತೀವಿ ನಾವು. ಹಾಗೇನೆ ಸಂಪತ್ತಿನ ಆಸೆಗೆ ಬಲಿಯಾಗ್ತೀವಿ, ಇಲ್ಲ ಹೆಣ್ಣಿನ ಮೋಹಕ್ಕೆ ಬಲಿಯಾಗ್ತೀವಿ. ಇಂಥ ಬಲಿಯಾಗುವಂತ, ವಶವಾಗುವಂತ ಎಲ್ಲ ಅಡೆತಡೆಗಳನ್ನ ನಾವು ನಿವಾರಿಸಿಕೊಳ್ಳಲು ಈ ಒಂದು ಹಂತ ಬಹಳ ಮುಖ್ಯವಾದಂಥದ್ದು. ಅಂದ್ರೆ ಯಾವುದನ್ನೂ ಕೂಡ ಅಂಟಿಕೊಳ್ಳದೆ ನಿರ್ವಹಿಸ್ತಕ್ಕಂತಹ ಸ್ಥಿತಿ ಸತ್ವಾಪತ್ತಿ. ಅಂದ್ರೆ ಅದನ್ನೇನೆ ಬ್ರಹ್ಮರ್ಷಿ ಪತ್ರಿಜಿಯವರು ಏನ್ ಹೇಳ್ತಾರೆ ಅಂದ್ರೆ, ಪದ್ಮಪತ್ರ ವಿವಾಂಬಸ. ಅಂಟಿಯೂ ಅಂಟದಂತೆ ಇರುವಂಥದ್ದು, ಇದ್ದೂ ಇಲ್ಲದಂತೆ ಇರುವಂಥದ್ದು, ಸಂಸಾರದಲ್ಲಿದ್ದು ಸಂಸಾರವನ್ನು ನಿರ್ವಹಿಸ್ತಾ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ತಕ್ಕಂಥದ್ದು. ಹೀಗೆ ನಾವು ಎಲ್ಲವನ್ನ ಅನುಭವಿಸುತ್ತಾ, ಎಲ್ಲವನ್ನ ನೋಡುತ್ತಾ ನಮ್ಮ ಗುರಿಯ ಕಡೆ ಸಾಗುವುದು. ಇಲ್ಲಿ ನಾವು ಯಾವುದರ ಆಕರ್ಷಣೆಗೆ ಸಂಪೂರ್ಣ ಒಳಗಾಗದೆ ಇರುವುದು, ಇದ್ದು ಇಲ್ಲದಂತೆ, ನೋಡಿಯೂ ನೋಡದಂತೆ ನಾವು ಜೀವಿಸುವಂತಹದ್ದನ್ನ ಏನಂತ ಕರಿತೀವಿ? ಸತ್ವಾಪತ್ತಿ ಅಂತ ಕರಿತೀವಿ. ಅಂದ್ರೆ ಶುದ್ಧ ಸಾತ್ವಿಕ ಗುಣವನ್ನೂ ದಾಟಿಕೊಂಡು ನಿರ್ಗುಣ ಸ್ಥಿತಿಯಲ್ಲಿ, ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಕೂಡ ಒಂದೇ ದೃಷ್ಟಿಯಿಂದ ಸಮಚಿತ್ತದಿಂದ ನೋಡುವಂತಹ ಭಾವ, ಸಮಭಾವದಿಂದ ನೋಡುವಂತಹ ಸ್ಥಿತಿಯನ್ನ ನಾವು ಹೊಂದಬೇಕು. ಅದೇ ಸತ್ವ ಪತ್ತಿ, ಉನ್ನತ ಮಟ್ಟದ ನಡೆ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ, ನಿರ್ದ್ವಂದ್ಯೋ ನಿತ್ಯ ಸತ್ರೈಸ್ತೋ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಅರ್ಜುನ, ತ್ರೈಗುಣಾತ್ಮಕವಾದ ಸಂಸಾರ ವಿಷಯಗಳನ್ನ ನೀನು ಬಿಟ್ಟವನಾಗು, ದ್ವಂದ್ವಗಳು ಇಲ್ಲದವನಾಗು, ನಿತ್ಯ ನಿರಂತರ ಶುದ್ಧ ಸತ್ಯವನ್ನೇ ಆಶ್ರಯಿಸಿದವನಾಗು, ಯೋಗಕ್ಷೇಮದ ದೃಷ್ಟಿ ಇಲ್ಲದವನಾಗು, ಆತ್ಮಜ್ಞಾನಿಯಾಗು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂದ್ರೆ ಸತ್ವಾಪತ್ತಿಯ ಸ್ಥಿತಿ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದಂಥದ್ದು. ಇದನ್ನ ನಾವು ಅನುಸರಣೆ ಮಾಡಿದ್ದೇ ಆದರೆ ಸಪ್ತಭೂಮಿಕೆಗಳಲ್ಲಿ 4ನೇ ಹಂತವನ್ನ ದಾಟ್ತೇವೆ. ಹಾಗಾಗಿ ಗುಣಗಳಲ್ಲೆಲ್ಲ ಮುಖ್ಯವಾದಂಥದ್ದೇನು? ಶುದ್ಧ ಸಾತ್ವಿಕ ಗುಣ. ಆ ಶುದ್ಧ ಸಾತ್ವಿಕ ಗುಣದ ಸ್ಥಿತಿಯಲ್ಲಿ ನಾವು ಸದಾ ಜೀವಿಸುವುದು ಒಂದು ಪ್ರಮುಖ ಹಂತ. ಇನ್ನ ಸಪ್ತಭೂಮಿಕೆಗಳಲ್ಲಿ 5ನೇ ಹಂತಕ್ಕೆ ಹೋದ್ರೆ ಅಸಂಸಕ್ತಿ ಅಂತ. ಅಸಂಸಕ್ತಿ ಅಸಂಸಕ್ತಿ ಅಂತ ಹೇಳಿದ್ರೆ, ಎಲ್ಲವನ್ನೂ ಕೂಡ ನಾವು ತಾತ್ಕಾಲಿಕವಾದಂತವೇ ಅನ್ನುವಂತ ಭಾವನೆಯಲ್ಲಿ ಇರುವಂತ. ಅಂದ್ರೆ ಈ ಶರೀರ, ಈ ಸಂಸಾರ ತಾತ್ಕಾಲಿಕ, ಇದು ಶಾಶ್ವತ ಅಲ್ಲ ಅನ್ನುವಂತಹ ಭಾವನೆಯೊಂದಿಗೆ ಜೀವಿಸುವಂಥದ್ದು ನಮ್ಮನ್ನ ಉನ್ನತ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಅಥವಾ ಅಸಂಸಕ್ತಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಧ್ಯಾನ ಸಾಧನೆಯ ಮೂಲಕ ದಿವ್ಯ ಚಕ್ಷುವಿನ ಸ್ಥಿತಿಯನ್ನು ಹೊಂದಿದಾಗ, ಜ್ಞಾನ ಚಕ್ಷುವಿನ ಉತ್ತೇಜನ ಮಾಡಿಕೊಂಡಾಗ ನಮಗೆ
ಎಲ್ಲ ಲೋಕಗಳ ಜ್ಞಾನ ತಿಳಿಯುತ್ತೆ, ಎಲ್ಲ ಆತ್ಮಜ್ಞಾನ ನಮಗೆ ದೊರೆಯುತ್ತೆ, ಸೃಷ್ಟಿಯ ಜ್ಞಾನ ನಮಗೆ ತಿಳಿಯುತ್ತೆ. ಆ ಸೃಷ್ಟಿಯ ಜ್ಞಾನ ತಿಳಿದಾಗ ನಾವು ಆತ್ಮ ರೂಪದಲ್ಲಿಯೇ ಇರುವಂತವರು, ಆತ್ಮವೇ ಶಾಶ್ವತ, ಪರಮಾತ್ಮ ಸ್ಥಿತಿ ನಮ್ಮದು. ಅದ ಬಿಟ್ಟು ಈ ಶರೀರ, ಈ ಭೋಗ, ಈ ಆಸ್ತಿ, ಈ ಕೀರ್ತಿ, ಈ ಗೌರವ ಇವೆಲ್ಲ ಅಶಾಶ್ವತ. ಈ ಸಂಸಾರವೂ ಅಶಾಶ್ವತ, ಈ ಬಂಧು ಬಾಂಧವರು ಕೂಡ ಅಶಾಶ್ವತ ಎನ್ನುವಂತಹ ಭಾವನೆಯಲ್ಲಿ ನಾವು ಸಂಸಾರದಲ್ಲಿದ್ದೂ ಕೂಡ ಆತ್ಮಜ್ಞಾನದ ಕಡೆಗೆ ಗಮನ ಕೊಟ್ಟರೆ ಈ ಭೂಮಿ ನಮಗೆ ಒಂದು ಪರಲೋಕ, ನಾವು ಈ ಭೂಮಿಯಲ್ಲಿ ಕಲಿಯಲಿಕ್ಕೆ ಅನುಭವ ಹೊಂದಲಿಕ್ಕಷ್ಟೇ ಬಂದಿದ್ದೇವೆ ಅನ್ನುವಂತಹ ಭಾವದಲ್ಲಿ ಇರ್ತಕ್ಕಂಥದ್ದು ಅಸಂಸಕ್ತಿ. ಅಂದ್ರೆ ನಾವು ಈ ದಿವ್ಯ ಚಕ್ಷು ಉತ್ತೇಜನದ ಮೂಲಕ ನಮಗೆ ಉನ್ನತ ಜ್ಞಾನದ ಕಡೆಗೆ ಆಸಕ್ತಿ ಬರುತ್ತೆ, ಅಲ್ಲಿ ನಮಗೆ ಗುರಿಯ ಕಡೆ ಹಂಬಲವನ್ನ ಉಂಟು ಮಾಡುತ್ತದೆ. ಆದ್ದರಿಂದ ನಾವು ಬೇರೆ ವಿಷಯಗಳಲ್ಲಿ ಆಸಕ್ತಿ ತೋರದೆ, ಈ ಇಂದ್ರಿಯಗಳ ವಶಕ್ಕೆ ಆಗದೆ, ಮನಸ್ಸಿನ ವಶಕ್ಕೆ ಆಗದೆ, ಇಂದ್ರಿಯ ಹಾಗೂ ಮನೋ ನಿಗ್ರಹದ ಮೂಲಕ ನಾವು ಆತ್ಮಜ್ಞಾನದ ಕಡೆಗೆ ಸಾಗಲಿಕ್ಕೆ ಈ ಸುಖ ಭೋಗಗಳಲ್ಲಿ ಅಸಂಸಕ್ತಿ ಅನ್ನುವಂಥದ್ದು, ಅನಾಸಕ್ತಿ ಅನ್ನುವಂಥದ್ದು ಬರಲೇಬೇಕು. ಹಾಗಾಗಿ ನಾವು ಈ ಅಸಂಸಕ್ತಿಯ ಭಾವವನ್ನು ಹೊಂದಿದಾಗ ನಮ್ಮ ಕರ್ತವ್ಯಗಳನ್ನ, ನಮ್ಮ ಕರ್ಮಗಳನ್ನ ನಾವು ತಪ್ಪದೇ ಮಾಡ್ತೇವೆ, ಧರ್ಮದಿಂದ ಜೀವನ ಮಾಡ್ತೇವೆ, ನಮ್ಮ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ ತಟಸ್ಥ ದೃಷ್ಟಿಕೋನವನ್ನು ಹೊಂದುತ್ತೇವೆ, ದಿವ್ಯ ಚಕ್ಷುವಿನ ಕಡೆ ಹೆಚ್ಚು ಗಮನ ಕೊಡ್ತೇವೆ, ಸತ್ಯವನ್ನೇ ಆರಾಧನೆ ಮಾಡ್ತೇವೆ, ಸತ್ಯ ಸಾಕ್ಷಾತ್ಕಾರದ ಕಡೆ ಗಮನ ಕೊಡ್ತೇವೆ, ನಮ್ಮ ದೃಷ್ಟಿಯನ್ನೆಲ್ಲ ಆತ್ಮಜ್ಞಾನದ ಕಡೆಗೆ ಕೊಡುವಂತೆ ಆಗುತ್ತೇವೆ. ಆತ್ಮಜ್ಞಾನವನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಶ್ರೇಷ್ಠವಲ್ಲ ಅನ್ನುವಂಥ ದೃಷ್ಟಿಯನ್ನು ಹೊಂದಿರ್ತಕ್ಕಂಥದ್ದು ಅಸಂಸಕ್ತಿ ಅನ್ನುವಂಥದ್ದು. ಇಂತಹ ಅಸಂಸಕ್ತಿಯ ಕಡೆಗೆ ನಾವು ಹೆಚ್ಚು ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಸಪ್ತಭೂಮಿಕೆಗಳಲ್ಲಿ 5ನೇ ಹಂತ. ಅಂದ್ರೆ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ, ಎಲ್ಲೂ ಸಿಕ್ಕಿ ಹಾಕಿಕೊಳ್ಳದೆ, ಗೊಂದಲಕ್ಕೆ ಒಳಗಾಗದೆ, ಸಂಶಯಕ್ಕೆ ಒಳಗಾಗದೆ ನಮ್ಮ ಗುರಿಯ ಕಡೆ ಸಾಗೋದಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಅಸಂಸಕ್ತಿ ಅಂದ್ರೆ ನಮ್ಮ ಈ ಪ್ರಾಪಂಚಿಕ ಜೀವನದ ಬಗ್ಗೆ ಅಸಂಸಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು 6ನೇ ಹಂತ ಯಾವುದಪ್ಪ ಅಂದ್ರೆ ಪದ ಅರ್ಥ ಅರಿಯುವಿಕೆ. ಪದ ಅರ್ಥಗಳ ಅರಿಯುವಿಕೆ ಅಂದ್ರೆ ಪದಾರ್ಥ ಭಾವನೆ ಅಂತೇಳಿ ಹೇಳ್ತೇವೆ. ಅಂದ್ರೆ ಈ 6ನೇ ಸ್ಥಿತಿಯಲ್ಲಿ ನಾವು ಹೇಗಿರ್ಬೇಕು, ಹೇಗೆ ಜೀವಿಸ್ಬೇಕು, ಹೇಗೆ ಜೀವನ ನಡೆಸ್ತಿರ್ತೀವಿ ಅಂತ ಹೇಳಿದ್ರೆ, ದಿವ್ಯ ಚಕ್ಷುವನ್ನ ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರ್ತೇವೆ. ಅಂದ್ರೆ ದಿವ್ಯ ಚಕ್ಷುವಿನ ಮೂಲಕ ಪಡೆದುಕೊಂಡಂತಹ ಸತ್ಯ ಜ್ಞಾನವನ್ನ ನಾವು ಉಪಯೋಗಿಸುತ್ತಾ, ಆ ಸ್ಥಿತಿಯಲ್ಲಿ ಜೀವಿಸುತ್ತಾ, ಅಂತ ಸತ್ಯವನ್ನೇ ಎಲ್ಲರಿಗೂ ಬೋಧನೆ ಮಾಡ್ತಾ ವಿಮುಕ್ತ ಆತ್ಮರ ಸ್ಥಿತಿಯಲ್ಲಿ ಇರ್ತೇವೆ, ಸಿದ್ಧತ್ವದ ಸ್ಥಿತಿಯಲ್ಲಿ ಇರುತ್ತೇವೆ. ಅಂದ್ರೆ ಸಿದ್ಧರಾಗಿರ್ತೇವೆ, ಸಾಧಕನ ಸ್ಥಿತಿಯಲ್ಲಿ ಸಾಧನೆಯನ್ನ ಮಾಡಿಕೊಂಡ ಸ್ಥಿತಿಗೆ ಬಂದಿರ್ತೇವೆ, ಅಂದ್ರೆ ಗುರಿಯನ್ನ ಮುಟ್ಟಿದ ಸ್ಥಿತಿಯನ್ನ ಹೊಂದಿರ್ತೇವೆ. ಆದರೂ ಇಲ್ಲೇನಾಗಿರುತ್ತೆ, 3ನೇ ಕಣ್ಣಿನ ಮೂಲಕ ನಾವು ನೋಡ್ತಕ್ಕಂತಹ ಸತ್ಯಗಳನ್ನ ತಿಳಿತಿರ್ತೀವಿ. ಇಲ್ಲಿ ನೋಡ್ತಕ್ಕಂತ ಅಂದ್ರೆ ನಾವು ಈ ಹೊರಗಣ್ಣುಗಳಿಗೆ ಕಾಣ್ತಕ್ಕಂತ ದೃಶ್ಯಗಳನ್ನ ಮಾತ್ರ ನೋಡದೆ ಅಲ್ಲದೆ, 3ನೇ ಕಣ್ಣಿನಿಂದ ಕೂಡ ನೋಡ್ತಕ್ಕಂತಹ ಒಂದು ಸತ್ಯವನ್ನ ತಿಳಿತಿರ್ತೀವಿ. ಇಲ್ಲಿ ಸತ್ಯವನ್ನ ತಿಳಿತಕ್ಕಂತ ಸಂದರ್ಭದಲ್ಲಿ ಸವಿಕಲ್ಪ ಸಮಾಧಿ ಸ್ಥಿತಿ ಇರ್ತೀವಿ, ಸವಿಕಲ್ಪ ಸ್ಥಿತಿಯಲ್ಲಿ ಇರ್ತೀವಿ, ಸವಿಕಲ್ಪ ಸಮಾಧಿಯ ಸ್ಥಿತಿಯಲ್ಲಿ ಇರ್ತೇವೆ. ಈ ಸವಿಕಲ್ಪ ಸಮಾಧಿಯ ಸ್ಥಿತಿಯಲ್ಲಿದ್ರು ನಾವು ಪೂರ್ಣತೆಯನ್ನ ಹೊಂದಿರೋದಿಲ್ಲ, ಸಿದ್ಧತ್ವವನ್ನು ಹೊಂದಿದ್ರು ಪರಿಪೂರ್ಣತೆಯನ್ನ ಸಾಧಿಸಿಕೊಂಡಿರೋದಿಲ್ಲ. ಅಲ್ಲಿ ಸ್ವಲ್ಪ ಸ್ವಲ್ಪ ಸಂಶಯಗಳು ಇರ್ತವೆ. ಈ ಸ್ವಲ್ಪ ಸ್ವಲ್ಪ ಸಂಶಯಗಳನ್ನು ಕೂಡ ನಿವಾರಿಸಿಕೊಳ್ಳುವಂತ ಪ್ರಯತ್ನದಲ್ಲಿರುವಂತದ್ದು ಈ ಪದಾರ್ಥ ಭಾವನೆ. ಅಂದ್ರೆ ಈಗ ನಾವು ಭಗವದ್ಗೀತೆ ಓದ್ತಾ ಇರ್ತೇವೆ, ಆ ಪದಗಳಲ್ಲಿ, ಆ ಭಗವದ್ಗೀತೆಯ ಪ್ರತಿ ಶ್ಲೋಕದಲ್ಲಿ
ಇರ್ತಕ್ಕಂಥ ಒಂದೊಂದು ಪದದ ಅರ್ಥವನ್ನು ಕೂಡ ಸರಿಯಾಗಿ ಗ್ರಹಿಸುವಂಥದ್ದು, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆ ಪದದಲ್ಲಿ ಇರ್ತಕ್ಕಂಥ ರಹಸ್ಯವಾದ ಅರ್ಥಗಳನ್ನ ಗುರುತಿಸಿಕೊಳ್ಳೋದಕ್ಕೆ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಇಲ್ಲದೆ ಹೋದ್ರೆ ಆ ಪದಗಳ ಅರ್ಥವನ್ನ ಗ್ರಹಿಸಲಾಗುವುದಿಲ್ಲ, ಆ ಜ್ಞಾನವನ್ನ ತಿಳಿಯೋಕ್ಕಾಗಲ್ಲ. ಒಂದು ಪದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಆ ವಾಕ್ಯದ ಅರ್ಥ ಗೊತ್ತಾಗಲ್ಲ, ಆ ಶ್ಲೋಕದ ಅರ್ಥ ಗೊತ್ತಾಗಲ್ಲ, ಗ್ರಂಥ ನಮ್ಗೆ ಸರಿಯಾಗಿ ಅರ್ಥನೇ ಆಗುವುದಿಲ್ಲ. ಅದಕ್ಕೆ ಆತ್ಮಜ್ಞಾನದ ಹಂಬಲದೊಂದಿಗೆ ಪ್ರತಿ ಪದವನ್ನು ಕೂಡ ಅರ್ಥ ಮಾಡಿಕೊಳ್ತಕ್ಕಂಥ, ಅನುಸರಣೆ ಮಾಡುವಂತಹ ಒಂದು ಹಂತವೂ ಕೂಡ ಪೂರ್ಣ ಜ್ಞಾನಿಗೆ ಇರಬೇಕಾಗತ್ತೆ, ಅಥವಾ ಸಪ್ತ ಭೂಮಿಕೆಗಳಲ್ಲಿ ಒಂದಾಗಬೇಕಾಗತ್ತೆ. ಹಾಗಾಗಿ ಈ 6ನೆಯ ಹಂತ ಅನ್ನುವಂಥದ್ದು ಜ್ಞಾನ ಹೊಂದಿದ ವ್ಯಕ್ತಿಯ ವರ್ತನೆ ಹೇಗಿರುತ್ತೆ ಅನ್ನೋದನ್ನ ಸೂಚಿಸುತ್ತದೆ. ಅವನಿಗೇನಾದ್ರೂ ಒಂದು ವೇಳೆ ಅಲ್ಲಿ ಲೋಪ ಕಂಡು ಬಂತು ಅಂತ ಹೇಳಿದ್ರೆ ಅವನ ಪ್ರಯತ್ನಕ್ಕೆ ಅಡ್ಡಿಯಾಗುತ್ತೆ. ಆದ್ರಿಂದ ನಾವು ಪ್ರತಿ ಪದವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ, ತಿಳಿಯುವಂತ, ಅರಿಯುವಂತಹ ಒಂದು ಜ್ಞಾನದ ಹಂತದಲ್ಲಿ ನಾವು ಇರಬೇಕಾಗುತ್ತೆ. ಆ ಜ್ಞಾನದ ಹಂತ ಬಹಳ ಮುಖ್ಯವಾದ. ಅದಕ್ಕೆ ಜೀಸಸ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸೃಷ್ಟಿ ಅನ್ನುವಂಥದ್ದು ಶಬ್ದದಿಂದಲೇ ಆಗಿದೆ ಅಂತ ಹೇಳಿ, ಆ ಶಬ್ದದ ಜ್ಞಾನ ನಮಗೆ ಇರಬೇಕು. ಪದದ ಅರ್ಥ, ಅಂತರಾರ್ಥವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾವು ಈ ಒಂದು ಹಂತದಲ್ಲಿ ಸಿದ್ಧತ್ವವನ್ನ ಸಾಧಿಸುವ ಪ್ರಯತ್ನ ಇರಬೇಕು. ಸಿದ್ಧತ್ವವನ್ನ ಸಾಧಿಸುವ ಪ್ರಯತ್ನ ಇರಬೇಕು. ಅಂದ್ರೆ ಸಿದ್ಧತ್ವ ಬರಬೇಕು ಅಂತ ಹೇಳಿದ್ರೆ ನಾವು ಈ ಒಂದು ಸ್ಥಿತಿಯ ಪ್ರಯತ್ನ ಇರಬೇಕು. ಅಂದ್ರೆ ಪುಸ್ತಕದಲ್ಲಿ ವಿಷಯಗಳನ್ನ ಎಷ್ಟು ಓದ್ಕೊಳ್ತೇವೋ ಅಷ್ಟನ್ನ ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನೆಲ್ಲ ಗ್ರಹಿಸುವಂತಹ ಸಾಮರ್ಥ್ಯವನ್ನ ಹೊಂದುವ ಹಂತದಲ್ಲಿ ನಾವು ಇರಬೇಕು. ಎಲ್ಲೋ ಅಲ್ಪ ಸ್ವಲ್ಪ ತಿಳ್ಕೊಂಡು ಪಂಡಿತರಂತೆ ಜೀವನ ಮಾಡ್ತಕ್ಕಂಥದ್ದು ಅಲ್ಲ. ಆತ್ಮಜ್ಞಾನದ ಪರಾಕಾಷ್ಠೆಯನ್ನ ಹೊಂದಬೇಕಾಗಿದೆ. ಅಂತ ಆತ್ಮಜ್ಞಾನದ ಪರಾಕಾಷ್ಠೆಯನ್ನ ಹೊಂದಬೇಕು ಅಂತ ಹೇಳಿದ್ರೆ ನಾವು ಈ ಸವಿಕಲ್ಪ ಸಮಾಧಿಯ ಸ್ಥಿತಿ ಆಗಿರ್ತಕ್ಕಂತಹ ಈ ಒಂದು ಪದದ ಅರ್ಥಗ್ರಹಣೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕು. ತಿಳಿದು ಅದನ್ನ ಅನುಸರಣೆ ಮಾಡಬೇಕು. ಇನ್ನ ಕೊನೆಯ ಸ್ಥಿತಿ ಯಾವುದು ಅಂತ ಹೇಳಿದ್ರೆ ತುರ್ಯಾತೀತ ಸ್ಥಿತಿ. ತುರ್ಯಾತೀತ ಸ್ಥಿತಿ, ತುರ್ಯಾತೀತ ಸ್ಥಿತಿ ಅಂದ್ರೆ ಪರಿಪೂರ್ಣ ವಿಕಾಸವಾದ ಸ್ಥಿತಿ, ಸಿದ್ಧನು ಬುದ್ಧನಾದಂತಹ ಸ್ಥಿತಿ. ಅಂದ್ರೆ ಯೋಗಿಗಳಾಗಿ, ಸಿದ್ಧರಾಗಿ, ಬುದ್ಧರಾಗಿ ತಯಾರಾದಂತಹ ಪರಿಪೂರ್ಣವಾದ ಸ್ಥಿತಿ. ಅಂತಹ ಸ್ಥಿತಿ ಬುದ್ಧತ್ವ ಸ್ಥಿತಿ, ಸಹಸ್ರಾರ ಸ್ಥಿತಿ, ಸಹಸ್ರ ಕಮಲ ದಳದ ಸ್ಥಿತಿ. ಅಂದ್ರೆ ಒಂದೊಂದೇ ದಳಗಳನ್ನ ಸೇರಿಸಿಕೊಂಡು ಸಾಧನೆ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಹೊಂದಿದಾಗ ಸಹಸ್ರ ದಳ ಕಮಲದ ಸ್ಥಿತಿಯನ್ನ ಹೊಂದುತ್ತೇವೆ, ಅಥವಾ 1000 ಎಡೆಗಳ ಸರ್ಪದ ಸ್ಥಿತಿಯನ್ನ ಹೊಂದುತ್ತೇವೆ. ಹಾಗಾಗಿ ಸಹಸ್ರ ಕಮಲದ ಸ್ಥಿತಿಯನ್ನ ಹೊಂದುವಂತ ಸ್ಥಿತಿಯನ್ನ ನಾವು ಬ್ರಹ್ಮರ್ಷಿಯ ಸ್ಥಿತಿ. ಅಂತ ಬ್ರಹ್ಮರ್ಷಿಯ ಸ್ಥಿತಿಯನ್ನು ಹೊಂದದಿಕ್ಕೆ ನಾವು ಈ ಸಪ್ತ ಮಾತೃಕೆಗಳನ್ನ ಅರಿತು ಜೀವನ ನಡೆಸಬೇಕು. ಸಪ್ತ ಮಾತೃಕೆಯ ಹಂತಗಳಲ್ಲಿ ಜೀವನ ನಡೆಸಬೇಕು. ಅಂತ ಹೇಳಿದ್ರೆ ಸ್ಥಿತಿಗಳು ಅಂದ್ಕೊಳ್ಳೋಣ. ಪ್ರತಿಕ್ಷಣ ಈ 7 ಸ್ಥಿತಿಗಳಲ್ಲಿ ನಾವು ಇರಬೇಕು. ಅಂದ್ರೆ ಶುಭೇಚ್ಛೆ, ಶುಭವಾದ ಆಕಾಂಕ್ಷೆಯನ್ನ ಹೊಂದಿರಬೇಕು. ಆಕಾಂಕ್ಷೆಯ ಮಾರ್ಗದಲ್ಲಿ ಸರಿಯಾದ ಮಾರ್ಗ ಯಾವುದು ಅನ್ನೋದನ್ನ ಆಚರಣೆ ಮಾಡಿಕೊಂಡು, ವಿಶ್ಲೇಷಣೆ ಮಾಡಿಕೊಂಡು, ವಿಚಾರಣೆ ಮಾಡಿಕೊಂಡು ಮುನ್ನಡಿತಕ್ಕಂಥದ್ದು. ಅದಕ್ಕೆ ಬೇಕಾದಂತಹ ಶ್ರದ್ಧೆಯನ್ನ ಹೊಂದಿರ್ತಕ್ಕಂಥದ್ದು. ಆ ಶ್ರದ್ಧೆ ಬಹಳ ಬಹಳ ಮುಖ್ಯವಾದಂಥದ್ದು. ಮತ್ತೆ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಮಾಡ್ತಾ ನಿರ್ಗುಣದ ಕಡೆಗೆ, ಸಾತ್ವಿಕ, ಶುದ್ಧ ಸಾತ್ವಿಕ ಮತ್ತು ನಿರ್ಗುಣದ ಕಡೆಯೇ ಜೀವನವನ್ನ ನಡೆಸ್ತಕ್ಕಂಥದ್ದು. ಮತ್ತೆ ಕೆಲವು ಸಾಂಸಾರಿಕ ಭೋಗ ಭಾಗ್ಯಗಳಲ್ಲಿ ಅಸಂಸಕ್ತಿ, ನಿರಾಸಕ್ತಿಯನ್ನ ಹೊಂದಿರ್ತಕ್ಕಂಥದ್ದು. ಆ ನಂತರ ನಾವು ಈ ಒಂದು ಹಂತದಲ್ಲಿ ಪದಗಳ ಅರ್ಥದ ಜ್ಞಾನವನ್ನ ಗ್ರಹಿಸುವಂಥದ್ದು. ನಂತರ ತುರ್ಯಾಸ್ಥಿತ ಸ್ಥಿತಿಯಲ್ಲಿ
ಅಂದ್ರೆ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿ, ಪರಿಪೂರ್ಣ ಸ್ಥಿತಿ, ಸಹಸ್ರಾರ ಸ್ಥಿತಿಗೆ ಸಾಗುವಂತದ್ದು ಮುಖ್ಯ. ಅಂದ್ರೆ ಮೂಲಾಧಾರದಿಂದ ಸಹಸ್ರಾರದ ಸ್ಥಿತಿಗೆ, ಭೂಲೋಕದಿಂದ ಸತ್ಯಲೋಕದ ಸ್ಥಿತಿಗೆ ಏರ್ತಕ್ಕಂತಹ ಜೀವನ ಅವಕಾಶ ನಮ್ಮದಾಗಿರುವುದರಿಂದ ಈ ಸಪ್ತ ಮಾತೃಕೆಗಳ ಬಗ್ಗೆ ಅರಿತುಕೊಂಡು ಅಳವಡಿಸಿಕೊಂಡು ಪ್ರತಿ ಕ್ಷಣ ಜಾಗೃತಿಯಿಂದ ಶ್ರದ್ಧೆಯಿಂದ ಜೀವಿಸಿದಾಗ ಗುರಿಯ ಕಡೆ, ಅಂದ್ರೆ ಮಾನವನ ಪರಿಪೂರ್ಣ ಲಕ್ಷ್ಯ ಏನು ಅಂದ್ರೆ ಮಾಧವನಾಗುವುದು, ಆತ್ಮಜ್ಞಾನವನ್ನ ಪರಿಪೂರ್ಣವಾಗಿ ಪಡೆದುಕೊಳ್ಳುವುದು, ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡು ಪರಮಾತ್ಮ ಸ್ಥಿತಿಯನ್ನ ಹೊಂದುವಂಥದ್ದು. ಅದಕ್ಕೆ ಈ 7 ಹಂತಗಳು ಬಹಳ ಬಹಳ ಮುಖ್ಯ. ಆ ಮಾರ್ಗದಲ್ಲಿ, ಆ ಹಂತಗಳಲ್ಲಿ ಬರ್ತಕ್ಕಂಥ ಎಲ್ಲ ಎಡರು ತೊಡರುಗಳನ್ನ ಸಮಾಧಾನದಿಂದ ಶ್ರದ್ಧೆಯಿಂದ ತಾವರೆಯ ಹೂವಿನ ಮೇಲಿನ ನೀರಿನ ಹನಿಯ ಹಾಗೆ ಇರ್ತಾ ಜೀವಿಸುತ್ತಾ ಪರಿಪೂರ್ಣ ಸ್ಥಿತಿಯನ್ನ ಹೊಂದುವಂತ ಪ್ರಯತ್ನ ಎಲ್ಲರಿಂದ ಆಗ್ಲಿ. ಎಲ್ಲರೂ ಆ ಮಾರ್ಗದಲ್ಲೇ ಸಾಗೋಣ ಅಂತ ಹೇಳ್ತಾ ಕೆಲವೊಂದು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PSSM ಮೈಸೂರು ತಂಡದವರಿಗೆ, ವಿಶೇಷವಾಗಿ ವಿನಯ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇಷ್ಟೊಂದು ವಿಷಯಗಳನ್ನ ಹಂಚ್ಕೊಳ್ತಕ್ಕಂಥ ಜ್ಞಾನವನ್ನ ನೀಡ್ತಾ ಇರುವಂತಹ ಸದ್ಗುರು ಮಹಾಗುರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿಚಾರವನ್ನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಧನ್ಯವಾದ.